ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ನಾವು ಇಷ್ಟು ನಾವು ನಂಬಿದ್ದೀವಿ, ಎಷ್ಟು ನಾವು ಕಾಂಗ್ರೆಸ್ ಸರ್ಕಾರ ವೋಟ್ ಹಾಕಿವಿ ಅಂತಂದ್ರ ಯಾವುದೇ ಗೊತ್ತಿಲ್ಲ, ಬೇರೆ ಪಾರ್ಟಿನೇ ಗೊತ್ತಿಲ್ಲ ನಮ್ಮ ಜನಾಂಗಕ್ಕೆ. ಅಷ್ಟು ನಾವು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿದ್ರು ಕೂಡ ನಮ್ಮ ಸಮಾಜವನ್ನ ತುಳಿತಾನೆ ಬರ್ತಾ ಇದ್ದಾರೆ. ಇದು ಯಾಕಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ಆದ್ರ ಖರ್ಗೆ ಸಾಹೇಬರು ಮನ್ಸು ಮಾಡಿದ್ರೆ ಈಗಲೂ ಕೂಡ ಒಂದು ಸಮಾಜದ ಮಂಕಾಳ ವೈದ್ಯ ಅವ್ರ ಹೆಸರಿತ್ತು, ಆದ್ರೂ ಕೂಡ ಕಡೆಗಳಿಗೆ ಇದು ಮಾಡಿಕೆ ಕೈ ಬಿಟ್ಟು ಬೇರೆ ಒಂದು ಸಮಾಜದವ್ರನ್ನ ಸೇರಿಸ್ತಾರಂತಂದ್ರ ಎಷ್ಟು ಅನ್ಯಾಯ. ಈ ಅನ್ಯಾಯ ನಾವು ಸಹಿಸ್ಲಿಕ್ಕೆ ಆಗೋದಿಲ್ಲ. ಆಮೇಲೆ ಇನ್ನೊಬ್ರು ಇದ್ದಾರೆ, MLC ಅವ್ರು ಇದ್ದಾರೆ, ಮಾನ್ಯ ಕೆಪ್ಪಣ್ಣಮ್ಮ ಕಮಕ್ರು, ಅವ್ರಿಗಾದ್ರೂ ಕೊಡ್ಬೋದಾಗಿತ್ತು. ಯಾವ್ದಾದ್ರು ಒಂದು ರಾಜ್ಯ ಸಚಿವರು ಬೇಕಾದ್ರೆ ಕೊಡ್ಲಿ, ಒಂದು ಸ್ಥಾನ ಬೇಕಲ್ರಿ. ನೀವೆಲ್ಲ ಹೈಕಮಾಂಡ್ ಹೇಳಿತ್ತು, ಹೆಂಗೆ ಹೈಕಮಾಂಡ್ ಜಿಲ್ಲಾವಾರು ಜಾತಿವಾರ ಅಂತೇಳಿ ಎಲ್ಲಿ ಅದ ನಮಗ? ಎಲ್ಲಿ ಅದ ಜಾತಿವಾರ? ಸಣ್ಣ ಸಣ್ಣ ಸಮಾಜಕ್ಕೆ ಕೊಟ್ಟಿದ್ದೀರಿ. ಆದ್ರೆ ಇಂಥ ದೊಡ್ಡ ಸಮಾಜ ಈ ಕರ್ನಾಟಕದಲ್ಲಿ 15-20% ಇರ್ತಕ್ಕಂಥ ಸಮಾಜ ನಮ್ದು. ಇಲ್ಲಿ ನಾವು 40 ರಿಂದ 50 ಲಕ್ಷ ಜನ ಮತದಾರರಿದ್ದೀವಿ. ಆದ್ರೂ ಕೂಡ ನಮ್ಗೆ ಒಂದು ಸ್ಥಾನ ಇಲ್ಲ, ಯಾವುದೇ ಒಂದು ನಿಗಮ ಮಂಡಳಿ ಇಲ್ಲ. ಖರ್ಗೆ ಸಾಹೇಬರು 9 ಸಲ ಆರಿಸಿದ್ರು, 2 ಸಲ MP ಆದ್ರು. ಈ ಗುರುಮಿಟ್ಕಲ್ ಕ್ಷೇತ್ರದಲ್ಲಿ ಯಾರಿಗಾದ್ರೂ ಒಬ್ಬರಿಗೂ ನಿಗಮ ಮಂಡಳಿ ಅಧ್ಯಕ್ಷನ್ ಮಾಡಿದ್ರ ಅಥವಾ ಯಾವ್ದಾದ್ರು ಒಂದು MLC ಕೊಟ್ರ? ಇಲ್ಲ. ನಾವು ಅವ್ರಿಗೆ ವೋಟ್ ಹಾಕ್ಯಂತಾನೆ ಬಂದೀವಿ, ಅವ್ರನ್ನ ಇದು ಮಾಡಿದ್ವಿ. ಒಂದು ವೇಳೆ 1 ಸಲ 2 ಸಲ ನಾವು ಅವ್ರಿಗೆ ವೋಟ್ ಹಾಕಿಲ್ಲ ಅಂತ ಮನೆಗೆ ಕುಂದಿಸಿದೀವಿ ಅಂದ್ರೆ ಗೊತ್ತಾಗ್ತೈತಿ ಅನ್ನೋ ಅಂತ ನನಗೆ ಅನಿಸಿಕೆ. ಯಾಕಂದ್ರೆ ನಾವು ಕಂಟಿನ್ಯೂ ಆಗಿ ಆತ ನಮ್ಮ ಕರ್ನಾಟಕದಲ್ಲಿ ಆ ಕಡೆ ಬಾಜು ಉಡುಪಿ ಗಿಡ ಕಡೆ ಅಂದ್ರೆ ಮಗುವಿರ ಬೆಸ್ತರು ಮೀನುಗಾರರು ಅವ್ರು ನಮ್ಮ ಜಾತಿಯವರೇ. ಅವ್ರಿಗೆ ಕೊಟ್ಟಾರಂದ್ರೆ ಸಂತೋಷ ಪಟ್ಟಿದ್ದೀವಿ. ಯಾವಾಗ ಸಾಯಂಕಾಲ ಅವ್ರಿಗೆ ಫೋನ್ ಮಾಡಿ ಕೂಡ ಮುಖ್ಯಮಂತ್ರಿ ಹೇಳ್ತಾರೆ ನಿಮ್ಮ ಹೆಸರಿದೆ ಅಂತೇಳಿ. ಮಲ್ಲಿಕಾರ್ಜುನ ಅವ್ರಿಗೆ ಕೊಡ್ತೀರಿ ಅಂತಂದ್ರ ಎಷ್ಟು ಜನಕ್ಕೆ ಕೊಡ್ತೀರಿ? ಈ ಸರ್ಕಾರದಲ್ಲಿ ಏನಾಗಿದೆ ಅಂದ್ರೆ ಕೇವಲ 3 ಜಾತಿಗಳಿಗೆ ಅಷ್ಟೇ ಜಾಸ್ತಿ, ಅವ್ರು ಅಷ್ಟೇ ಓಟ್ ಹಾಕ್ತಾರ. ನಾವೇನ್ ಯಾರು ಓಟ್ ಹಾಕೋದಿಲ್ಲ ಬೇರೆ ಬೇರೆ ಸಮಾಜದವ್ರು. ಈಗ ನೀವು ನಿಮ್ಗೆ ಅನ್ಯಾಯ ಆಗ್ಯದಲ್ಲ, ಈಗ ನೆಕ್ಸ್ಟ್ ಏನ್ ಮಾಡೋರು ನೀವು? ನೆಕ್ಸ್ಟ್ ಏನಿಲ್ಲ ಸರ್, ನಾವು ಪಡಿಸ್ತೀವಿ. ನಾವು ಮುಂದಿನ ದಿನಗಳಲ್ಲಿ ಏನಾದ್ರೂ ಭರ್ತಿ ಮಾಡಲು ಇನ್ನೂ ಒಂದು ಸ್ಥಾನ ಉಳಿದಿದೆ. 34 ಒಂದು ಸ್ಥಾನ ಉಳಿದಿದೆ. ಆ ಸ್ಥಾನನ ನಮ್ಮ ಸಮಾಜಕ್ಕೆ ಕೊಡಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಏನ್ ಪಾಠ ಕಲಿಸ್ತೀವಿ ಅಂತ ನಮ್ಮ ಇದು. ಈಗ ನಮಗಿರೋ ಮಾಹಿತಿ ಪ್ರಕಾರ ಬೇರೆ ಒಬ್ರಿಗೆ ಕೊಡ್ಲಿಕ್ಕೆ ಅಂತ ಅದನ್ನ ಇಟ್ಟಾರಂತ ಮಾಹಿತಿ ಇದೆ, ಆದ್ರೆ ಅದು ನಿಮ್ಮ ಸಮಾಜದವರು ಅಲ್ಲ ಅನ್ನುವಂತ ಒಂದು ಮಾಹಿತಿ ಇದೆ ಅಲ್ಲ. ಈಗ ನೆಕ್ಸ್ಟ್ ಏನ್ ಮಾಡ್ತೀರಿ? ನೆಕ್ಸ್ಟ್ ಏನಂತಂದ್ರೆ ಮುಂಬರುವ ದಿನಗಳಲ್ಲಿ ಆಯ್ತಾ 5 ವರ್ಷ ಆದ್ಮೇಲೆ ಮತ್ತೆ ಓಟ್ ಕೇಳಕ್ ಬಂದೇ ಬರ್ತಾರ. ಆವತ್ತಿನ ನಮ್ಮ ಸಮಾಜದವರಿಗೆ ನಾವು ಒಂದು ಜಾಗೃತಿ ಮಾಡಿ ಪ್ರತಿ ಊರಿಗೆ ಒಕ್ಕೇಸಿ ಅವರಿಗೆ ಜನಜಾಗೃತಿ ಮಾಡಿ ಮತದಾನ ಮಾಡುವಾಗ ಯೋಚನೆ ಮಾಡಿ ನಮ್ಮ ಸಮಾಜಕ್ಕೆ ಯಾರು ಒಳಿತು ಮಾಡ್ತಾರ ಅವ್ರಿಗೆ ಓಟ್ ಹಾಕಿರಿ, ಮಾಡ್ಲಾರ್ದವರಿಗೆ ಹಾಕ್ಬಾರ್ದು ಅಂತ ಹೇಳಿ ಪ್ರಚಾರ ಮಾಡಕ್ಕೆ ನಾವು ಸಿಗ್ತಾ ಇದ್ದೀವಿ. ಇಲ್ಲಿ ನಾವು ಯಾವುದೇ ರಾಜಕಾರಣ ಕೊಡ್ಲಾಕ ಅಥವಾ ಯಾವುದೇ ಉದ್ದೇಶ ಇಲ್ಲ. ನಾವು ಅದನ್ನ ಏನು ಗತಿಗೇನೂ ಹಾಕ್ಲಕ್ಕಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಯಾರು MLA ಇಲ್ಲ. ಇಂಥವೊಂದು MLA ಇರ್ತಕ್ಕಂಥ ಕಾಣದ ಕೈಗಳು, ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ ಕಾಣದ ಕೈಗಳು ಅದನ್ನ ಸೋಲಿಸಿ ಬಾಬುರಾವ್ ಚಿಂಚನ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳೇ ಕಾಣದ ಕೈಗಳು ಇವತ್ತು ಅದನ್ನ ಸೋಲಿಸಿ ಆತ ಬಂದಿದ್ರೆ ನಮ್ಗೆ ಸಮಾಜ ನಮ್ಮ ಮಿನಿಸ್ಟರ್ ಸೀಟ್ ಸಿಗೋದಿಲ್ಲ ಅಂತ ಹೇಳಿ ಮಾಡಿದಂತ ವ್ಯಕ್ತಿಗಳು ಇದ್ದಾರೆ. ಅಲ್ಲ ಮತ್ ಸೋಲ್ಸ್ಯಾರ ಅಂತ ಹೇಳಕತ್ತೀರಿ? ಹೌದ್ರಿ. ಕಾಣದ ಕೈಗಳು ಕೆಲಸ ಮಾಡಿ ಸೋಲ್ಸ್ಯಾರ ಅಂತ ಹೇಳಕತ್ತೀರಿ. ಮತ್ತೆ ಈಗ ಬಲ್ಕರಂಡಿ ಬಂದದ, ಅವ್ರಿಗೂ ತಪ್ಸಿ ಅಂತ ಬಂದು ಇವತ್ತು ಯಾರ್ಯಾರು ಹಿರಿಯರು ಇರ್ತಾರ ಅವ್ರಿಗೆ ಈಗ ಅವ್ರಿಗೆ ಸಿಕ್ಕಿರ ನಮ್ಗೆ ಸಿಗದಲ್ಲ ಅಂತ ಹೇಳಿಸಿ ಅವರು ಸೋಲ್ಸಿ ಅಂತ ಬಂದಿದ್ದಾರೆ. ನೀವು ಒಂದು ಮಾತು ಹೇಳಿದ್ರಿ, ಕಾಣದ ಕೈಗಳು ನಮ್ಮ ಒಬ್ಬರು ಶಾಸಕರಾಗಂತ ತಪ್ಸಿದ್ರಂತ ಕಾಂಗ್ರೆಸ್ನವ್ರು ತಪ್ಸಿದ್ರಂತ ಹೇಳಿದ್ರಿ. ಹೌದ್ರಿ. ಮತ್ತ ಕೈ ತಪ್ಸಿದಂತ ಗೊತ್ತಾದ್ಮೇಲೆ 3 ವರ್ಷ ಆಯ್ತು. ಗೊತ್ತಾದ್ಮೇಲೆ 3 ವರ್ಷ ಆಯ್ತು, ಏನ್ ಮಾಡಿದ್ರಿ 3 ವರ್ಷ? ಏನ್ ಮಾಡಕ್ಕಾಗುತ್ತೆ? ಎಲೆಕ್ಷನ್ ಬಂದಾಗಿ ಮತ್ತೀಗ ಸಚಿವ ಸ್ಥಾನನು ಕೈ ತಪ್ಪಿತು, ಇನ್ನು ಏನು ಮಾಡಲ್ಲ ನೀವು. ಮುಂದೆ ನಿಮ್ಮನ್ನ ಎಲ್ಲ ಹೊರಗಿಟ್ರು ನೀವ್ ಏನು ಮಾಡಲ್ಲ ಹಂಗಂತ ಜನ ಅಂತ ನೀವೇನಂತೀರಿ? ಅದಕ್ಕೆ ಒಪ್ಕೊಂತೀವಲ್ಲ ಸರ್, ನಮ್ಮ ಹತ್ರ ಒಗ್ಗಟ್ಟಿಲ್ಲದ ಕಾರಣ ನಮ್ಮ ಸಮಾಜನ ತುಳ್ಕಂತ ಬಂದಿದ್ದಾರೆ. ಈಗ ನಾವು ಜನಜಾಗೃತಿಯಾಗಿ ನಮ್ಮಲ್ಲಿ ಇರ್ತಕ್ಕಂಥ ಯುವಕರನ್ನ ಹಾಗೂ ವಿದ್ಯಾವಂತರನ್ನ ಒಂದುಗೂಡಿಸಿ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಸಮಾಜಕ್ಕೆ ಏನ್ ಏಳಿಗೆ ಮಾಡ್ತಾರ, ಅಭಿವೃದ್ಧಿ ಮಾಡ್ತಾರ ಅಂತವ್ರಿಗೆ ನಾವು ಮಾಡ್ಬೇಕಂತೇಳಿ ನಾವು ಪ್ರತಿ ಊರಿಗೆ ನಾನು ಜಿಲ್ಲಾಧ್ಯಕ್ಷ ಇರೋವರೆಗೂ ನಮ್ಮೆಲ್ಲಾ ಟೀಮ್ ತಾಲೂಕು ಅಧ್ಯಕ್ಷರು, ಉಪಾಧ್ಯಕ್ಷರು, ಯುವಾಧ್ಯಕ್ಷರನ್ನೆಲ್ಲ ಹಿಡ್ಕೊಂಡು ಪ್ರತಿ ಊರಲ್ಲಿ ಒಂದು ಕಾರ್ಯಕ್ರಮ ಮಾಡ್ಬೇಕಂತ ಒಂದು ಹಮ್ಮಿಕೊಂಡಿದ್ದೀವಿ.